ನಮಸ್ಕಾರ, ಅನುರಾಧ್ಯ ಕಿಚನ್ಗೆ ಸ್ವಾಗತ. ದಿನಾನು ಅದೇ ಸಾರು ಸಾಂಬಾರು ತಿಂದು ಬೇಜಾರಾಗಿದೆಯಾ? ಹಾಗಾದರೆ ಈ ಸ್ಟೈಲಲ್ಲಿ ಒಮ್ಮೆ ಮಜ್ಜಿಗೆ ಹುಳಿ ಮಾಡಿ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಮೊದಲು 3 ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಹುಳುಗಳನ್ನು ಕತ್ತರಿಸ್ಕೊಂಡು ಆ ಹುಳನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಕ್ಕಿಡೋಣ. ಸೊ ಇದರ ಮಸಾಲ ಪ್ರಿಪರೇಷನ್ಗೆ ಫ್ರೆಶ್ ಆಗಿರೋ ಒಂದು ತೆಂಗಿನಕಾಯಿ ತೊಗೊಳ್ಬೇಕು. ಅದರಲ್ಲಿ ಅರ್ಧ ಕಡಿನ ತುರ್ಕೊಂಡು ಆ ಅರ್ಧ ಕಡಿಗೆ ಸ್ವಲ್ಪ ಅಕ್ಕಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಕ್ಕಿ, ಬೆಳ್ತಿಗೆ ಅಕ್ಕಿ, 1-2 ಹಸಿಮೆಣಸು ಹಾಕಿ ರುಬ್ಬಿದ್ರೆ ಆಯಿತು. ಇದಕ್ಕೆ ಮತ್ತೆ ಏನೂ ಎಕ್ಸ್ಟ್ರಾ ಮಸಾಲೆಗಳಿಲ್ಲ. ಸಿಂಪಲಾಗಿ ಸ್ವಲ್ಪ ನೀರು ಹಾಕಿ ನೈಸಾಗಿ ನುಬ್ಕೊಳ್ಬೇಕು. ನೋಡಿ, ಇಲ್ಲಿ ಹೂಳು ಈಗ ಕುದೀತಾ ಇದೆ, ಅಂದರೆ ಸರಿ ಫುಲ್ ಬೆಂದಿಲ್ಲ, ಸ್ವಲ್ಪ ಮೆದು ಆಗ್ತದೆ. ಈಗ 1 ಸ್ಪೂನಷ್ಟು ಉಪ್ಪು ಹಾಕೋಣ ನಾವು ಟೇಸ್ಟಿಗೆ, ಅಂದರೆ ಹೂಳೆಲ್ಲ ಉಪ್ಪು ಹೇಳ್ಕೊಳ್ಳುತ್ತೆ ಅಂತ. ಇನ್ನೂ ಬೆಂದಿಲ್ಲ, ಹಾಗಾಗಿ ಇನ್ನೊಂದು 2 ನಿಮಿಷ ಅದನ್ನು ಮುಚ್ಚಿಡಿ. ಇದಕ್ಕೆ ನೀವು ಫ್ರೆಶ್ ತೆಂಗಿನಕಾಯಿ ಯೂಸ್ ಮಾಡಿದರೆ ಮಜ್ಜಿಗೆ ಹುಳಿ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಮತ್ತು ಇದು ಈ ಬೇಸಿಗೆಯಲ್ಲಿ ಮಜ್ಜಿಗೆ ಹುಳಿ ಮಾಡ್ಕೊಳ್ಳೋದ್ರಿಂದ ಇದು ಬಾಡಿನ ಕೂಲಾಗಿಡೋಕ್ಕೂ ಹೆಲ್ಪ್ ಆಗುತ್ತೆ. ಮಸಾಲೆ ಐಟಮ್ಸು ಕಡಿಮೆ ಇರೋದ್ರಿಂದ ಈ ವೆದರಿಗೆ ಸಖತ್ತಾಗಿ ಸೂಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಇದಕ್ಕೆ ನಾವು ಮೊಸರು ಯೂಸ್ ಮಾಡ್ತೀವಲ್ಲ, ಹಾಗಾಗಿ ಗಟ್ ಹೆಲ್ತಿಗೂ ಒಳ್ಳೆಯದು. ಈಗ ನೋಡಿ ಅದು ಬೆಂದಿದೆ. ಹಾಗೆ ನಾನು ಕಡ್ದಿಟ್ಟಂಥ ಕಾಯಿದ್ದ ಮಸಾಲನೆಲ್ಲ ಹಾಕಿ ಹಾಕಿ ಚೆನ್ನಾಗಿ ಮಗ್ಚ್ಕೊಳ್ಬೇಕು. ಈಗ ನಾನು ಕುದಿಯುವಾಗ ಒಂದು ಕುದಿ ಬಂದ ಮೇಲೆ 1 ಕಪ್ಪಷ್ಟು ಮೊಸರು ಆ್ಯಡ್ ಮಾಡ್ತಿದ್ದೀನಿ. ಒಂದು ನೆನ್ಪಿಟ್ಕೊಳ್ಳಿ, ಮೊಸರು ಆ್ಯಡ್ ಮಾಡಿದ ತಕ್ಷಣ 1 ಮಿನಿಟ್ ನೀವೇನು ಮಾಡ್ತಿರಬೇಕು, ಮಗ್ಸ್ತಾ ಇರಬೇಕು, ಅದನ್ನು ತಿರುಗಿಸ್ತಾ ಇರಬೇಕು. ಯಾಕಂದರೆ ಅದಿಲ್ಲದ್ರೆ ಮೊಸರು ಒಡೆದು ನೀರು ಬೇರೆ ಇದು ಬೇರೆ ಆದವ್ರಾಗುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಮಗ್ಚ್ಕೊಳ್ಬೇಕು ಅದನ್ನು. ಈಗ ಚೆನ್ನಾಗಿ ಕುದಿಬೇಕು. ಈಗ ಅದು ಚೆನ್ನಾಗಿ ಕುದಿದೆ ನೋಡಿ, ಸ್ವಲ್ಪ ದಪ್ಪನೂ ಆಗಿರುತ್ತೆ ಈಗ ಕುದೀತಾ ಇರುವಾಗ. ಮತ್ತು ತಣ್ಣದ ಮೇಲೆ ಇನ್ನೂ ಸ್ವಲ್ಪ ದಪ್ಪ ಬರುತ್ತೆ, ಯಾಕಂದರೆ ಅಕ್ಕಿ ಹಾಕಿರ್ತೀವಲ್ವ ನಾವು. ಇದಕ್ಕೆ ಎಕ್ಸ್ಟ್ರಾ ಏನು ಮಸಾಲೆ ಇಲ್ದಿದ್ರೂ ತುಂಬ ಚೆನ್ನಾಗಿರುತ್ತೆ. ಈ ಸರಿ ಈ ಥರ ಒಮ್ಮೆ ಯಾರೆಲ್ಲ ಟ್ರೈ ಮಾಡಿಲ್ಲ, ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ಒಗ್ಗರಣೆಗೆ ನೋಡಿ, ಒಂದು ಸ್ಪೂನಷ್ಟು ತೆಂಗಿನೆಣ್ಣೆ, ಅದಕ್ಕೆ ಆದ ತಕ್ಷಣ ಸ್ವಲ್ಪ ಸಾಸಿವೆ, 1 ಒಣಮೆಣಸು, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಲಾಸ್ಟಿಗೆ ಜೀರಿಗೆ ಹಾಕ್ತಿದ್ದೀನಿ, ಇಲ್ಲಾಂದರೆ ಅದು ಹೊತ್ತೋಗುತ್ತೆ ಅಂತ. ಸೊ ಈಗ ಮಜ್ಜಿಗೆ ಹುಳಿಗೆ ಬಿಸಿ ಬಿಸಿ ಒಗ್ಗರಣೆ ಮಿಕ್ಸ್ ಮಾಡಿಕೊಂಡ್ರೆ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಈ ಥರ ಮಜ್ಜಿಗೆ ಹುಳಿ ನಾವು ಬೇರೆ ಬೇರೆ ತುಂಬ ವೆರೈಟಿ ತರಕಾರಿಗಳಿಂದಲೂ ಮಾಡ್ಕೊಳ್ಬೋದು. ಆಗಾಗ ಈ ಬೇಸಿಗೆಯಲ್ಲಿ ಮಾಡ್ಕೊಂಡು ತಿಂದರೆ ನಮ್ಮ ಬಾಡಿಗೆ ತುಂಬ ಹೆಲ್ಪ್ ಆಗುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ನೋಡಿ, ಇದನ್ನು ನಾವು ತಿನ್ನೋವಾಗ ಈ ಥರ ನಾನು ಇಲ್ಲೊಂದು ಸ್ವೀಟ್ ಪೊಟ್ಯಾಟೊ ಫ್ರೈ ಮಾಡ್ಕೊಂಡಿದ್ದೀನಿ. ಸೆಂಡಿಗೆ ಮತ್ತು ಅದರಲ್ಲೂ ಸೆಂಡಿಗೆ ಮೆಣಸು ಮತ್ತು ಮಜ್ಜಿಗೆ ಹುಳಿ ಕಾಂಬಿನೇಷನ್ ಇದೆಯಲ್ಲ, ತುಂಬ ಸಖತ್ತಾಗಿರುತ್ತೆ. ಈ ಥರ ಒಮ್ಮೆ ಮಾಡಿ ತಿಂದು ನೋಡಿ. ಇಷ್ಟ ಆದರೆ ನೀವು ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.